ಮಾರಗೌಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಥಮ ದಿನ ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಹೂವು, ಚಾಕ್ಲೇಟ್ ನೀಡಿ ಸ್ವಾಗತ ಕೋರಿದ ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು. ಮಳವಳ್ಳಿ ತಾಲೂಕಿನ ಮಾರಗೌಡನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೋಮವಾರ ಶಾಲೆಗೆ ಪ್ರಥಮ ಬಾರಿಗೆ ಸೇರ್ಪಡೆಯಾದವರು ಮತ್ತು ಹಳೆಯ ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯ ಶಿಕ್ಷಕಿ ಶಕುಂತಲಾ ಸೇರಿದಂತೆ ಶಿಕ್ಷಕ ವೃಂದ ಮತ್ತು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಚಾಕ್ಲೇಟು, ಗುಲಾಬಿ ಹೂವು ನೀಡುವುದರ ಮುಖಾಂತರ ಮಕ್ಕಳನ್ನು ಸ್ವಾಗತಿಸಿ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ಇದಲ್ಲದೆ ಶಾಲೆಗೆ ಬಂದಿದ್ದ ವಿದ್ಯಾರ್ಥಿಗಳಿಗೆ ಸಿಹಿ ಊಟ ನೀಡುವುದರ ಜೊತೆಗೆ ಬಾಳೆಹಣ್ಣು ನೀಡಿ ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರು, ಗ್ರಾಮಸ್ಥರು, ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಎಲ್ಲ ಶಿಕ್ಷಕರು ಉಪಸ್ಥಿತರಿದ್ದು ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ಹಾಗೆಯೇ ಈ ಎಲ್ಲ ಒಂದು ಕಾರ್ಯಚಟುವಟಿಕೆ ಶೈಕ್ಷಣಿಕ ಪ್ರಗತಿಗೆ ಕಾರಣರಾಗಿರ್ತಕ್ಕಂಥವರು ನಮ್ಮ ಶಾಲೆಯ ಶಿಕ್ಷಕರು ಮಾತ್ರ ಅಲ್ಲ, ನಮ್ಮ ಮೇಲಾಧಿಕಾರಿಗಳು ಸಹ ಸರ್ ಇರಬಹುದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರಬಹುದು, ನಮ್ಮ MLA ಸಾಹೇಬರು ಸಹ ನಮಗೆ ಸ್ಮಾರ್ಟ್ ಕ್ಲಾಸನ್ನು ಒದಗಿಸೋದ್ರ ಮುಖಾಂತರ, ಡಿಜಿಟಲ್ ಆಗಿ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಒದಗಿಸೋದ್ರ ಮುಖಾಂತರವಾಗಿ ನಮಗೆ ಉತ್ತಮವಾದಂಥ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಹಾಗಾಗಿ ಈ ಬಾರಿ ಮೇ 18ನೇ ತಾರೀಕಿನಿಂದಲೇ ನಾವು ದಾಖಲಾತಿಯನ್ನು ಪ್ರಾರಂಭ ಮಾಡಿದ್ದೇವೆ. ಆಂಗ್ಲ ಮಾಧ್ಯಮದಲ್ಲಿ ಇಲ್ಲಿಯವರೆಗೆ 79 ಮಕ್ಕಳು ಅವರು ದಾಖಲಾಗಿದ್ದಾರೆ. ಹಾಗೆ ಕನ್ನಡ ಮಾಧ್ಯಮದಲ್ಲಿ 70 ಮಕ್ಕಳು ದಾಖಲಾಗಿದ್ದಾರೆ. ಹೀಗಿರ್ತಕ್ಕಂಥ 169 ಮಕ್ಕಳು 8ರಿಂದ 9th ಬಂದಿದ್ದಾರೆ, 9ರಿಂದ 10th ಮತ್ತು 90 ಮಕ್ಕಳು ಬಂದಿದ್ದಾರೆ. ಅವರಲ್ಲದೆ ಒಟ್ಟಾರೆಯಾಗಿ ಸರಿಸುಮಾರು 550ರಷ್ಟು ಮಕ್ಕಳು ಈಗ ನಮ್ಮ ಶಾಲೆಯಲ್ಲಿ ಇದ್ದಾರೆ ಪ್ರಸ್ತುತ. ಅಷ್ಟು ಮಕ್ಕಳಿಗೆ ನಾವು ಹೂವನ್ನು ನೀಡೋದ್ರ ಮುಖಾಂತರ, ಚಾಕ್ಲೇಟನ್ನು ಕೊಡೋದ್ರ ಮುಖಾಂತರ STMC ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ನಮ್ಮ ಟೀಚರ್ಸ್, ಶಿಕ್ಷಕ ಬಂಧುಗಳು ಎಲ್ಲರೂ ಉಪಸ್ಥಿತರಿದ್ದು ಅವರನ್ನು ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಪೋಷಕರು, ದಾಖಲಾತಿಗೆ ಬಂದಂಥ ಪೋಷಕರು, ನಾವು ಆಹ್ವಾನಿಸಿದಂಥ ಪೋಷಕರೆಲ್ಲರೂ ಬಹಳಷ್ಟು ಜನರು ನಮ್ಮಲ್ಲಿ ಬಂದು ಈ ಒಂದು ಮಹಾಸಭೆ, ಪೋಷಕರ ಸಭೆಯನ್ನು ಸಹ ನಡೆಸಿದ್ದೇವೆ. ವೇದಿಕೆ ಮೇಲೆ ಮಹೇಶ್ ಅವರು ಮಾತನಾಡಿದ್ದಾರೆ, ನಂದೀಶ್ ಸರ್ ಅವರು ಸಹ ಮಾತನಾಡಿದ್ದಾರೆ STMC ವತಿಯಿಂದ. ಹಾಗೆ ನಮ್ಮ ಶಿಕ್ಷಕರು ಇಲ್ಲಿ ಹಗಲು ರಾತ್ರಿ ಅನ್ನದೇ ಶ್ರಮವಹಿಸಿ ದುಡಿಯೋದ್ರ ಮುಖಾಂತರವಾಗಿ ಮಕ್ಕಳು ಉತ್ತಮವಾದ ಪರೀಕ್ಷಾ ಫಲಿತಾಂಶವನ್ನು ಪಡೆಯಲಿಕ್ಕೆ ಕಾರಣವಾಗಿದೆ. ಸಂಡೇ ಅಂದ್ರೂ ಸಹ ಯಾರು ರಜೆ ತಗೊಳ್ಳಲ್ಲ, ಎಲ್ಲ ಮಕ್ಕಳಿಗೂ ರಜೆ ಅನ್ನೋದೇ ಇರೋದಿಲ್ಲ. 10ನೇ ತರಗತಿಗೆ ಬಂದ ದಿನದಿಂದ ಕೊನೆಯ ಎಕ್ಸಾಮ್ ಮುಗಿಯೋ ತನಕ ಯಾವುದೇ ರಜೆ ಇದೆ, ಮತ್ತು ಯಾವುದು ಸರ್ಕಾರಿ ರಜೆ ಇದ್ರೂ, ಹಬ್ಬ ಇದ್ರೂ ಸಹ ಅವರು ರಜೆ ತಗೊಳ್ಳದೆ ಪಾಠ ಮಾಡಿ ಮಕ್ಕಳಿಗೆ ಉತ್ತಮ ಪರೀಕ್ಷಾ ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದ್ದಾರೆ. ಹಾಗೆ ಈ ವರ್ಷದಲ್ಲಿ 625ಕ್ಕೆ 622 ಅಂಕಗಳನ್ನು ಗಳಿಸೋದ್ರ ಮುಖಾಂತರ ಸಹನಾ MC ತಾಲೂಕಿಗೆ ಪ್ರಥಮ ಸ್ಥಾನ, ಜಿಲ್ಲೆಗೆ 2ನೇ ಸ್ಥಾನಕ್ಕೆ ಬಂದಿದ್ದಾಳೆ. ಹಾಗೆ 619 ಹಂಸ ಅಂತ ಹೇಳಿ, ಹಾಗೆ ಹಂಸ P ಅವಳು 610, ಲತಾ HM 614, ಹಾಗೆ ಯೋಗೇಶ್ TL 606, ಹಾಗೆ ತನುಶ್ರೀ ತನುಶ್ರೀ ಮತ್ತು ತೀರ್ಥಶ್ರೀ ಇವರು ಸಹ 610, 606 ಅಂಕಗಳನ್ನು, ಮತ್ತು ರಕ್ಷಿತಾ BT 610 ಅಂಕಗಳನ್ನು ಗಳಿಸೋದ್ರ ಮುಖಾಂತರ 8 ವಿದ್ಯಾರ್ಥಿಗಳು 600ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಉತ್ತಮ ಪರೀಕ್ಷಾ ಫಲಿತಾಂಶಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಶಾಲೆಯ ಪರವಾಗಿ ಮತ್ತು ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ STMC ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಶುಭ ದಿನ.